ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರದ ಪೂಜಾ ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗ್ಲಿಲ್ಲ ಸ್ನೇಹಿತರೆ, ಹಾಗಾಗಿ ಸಂಜೆ ಪೂಜೆ ಮಾಡೋಣ ಅಂತೇಳಿ ಮುಸ್ಸಂಜೆಯಲ್ಲಿ ತಾಯಿ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಪೂಜೆ ಮಾಡ್ಬೇಕು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ, ಆದ್ರೆ ಆಗದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ತಡ ಆಯ್ತು. ನನಗೇನಂದ್ರೆ ಒಂದು 9 ಗಂಟೆ 9:30 ಒಳಗಡೆ ಪೂಜೆ ಮಾಡಿದ್ರೆ ತುಂಬಾನೇ ನನಗೆ ಖುಷಿ, ಸಮಾಧಾನ ಎಲ್ಲ ಅನ್ಸುತ್ತೆ. ಅದ್ರ ಮೇಲ್ಪಟ್ಟು 10 ಗಂಟೆ ಹಿಂಗ ಆಯ್ತಲ್ಲ, ಆ ಟೈಮಿಗೆ ಪೂಜೆ ಮಾಡ್ದೆ ಅಂದ್ರೆ ನನಗೆ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡೋದಿರುತ್ತಲ್ವಾ. ಹಾಗಾಗಿ ಪ್ರತಿದಿನದ ಪೂಜೆ ಆದ್ರೆ ಸ್ವಲ್ಪ ತಡ ಆದ್ರೂ ಮಾಡ್ಬಿಡ್ತೀನಿ. ಆದ್ರೆ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಬೇಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೇಕು, ತಂಪತ್ನಲ್ಲಿ ಅಂತ ಹೇಳ್ತಾರಲ್ವಾ, ಆ ತರ. ಹಾಗಾಗಿ ಸ್ವಲ್ಪ ನಾನು ಇದು ಮಾಡ್ಬಿಡ್ತೀನಿ, ಸಂಜೆಗೆ ಮಾಡೋಣ ಅಂತೇಳಿ ಇದನ್ನ ಮಾಡಿ ಸಂಜೆಗೆ ಪೂಜೆ ಎಲ್ಲ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ, ಆಷಾಢ ಮಾಸ ಅಂದಿದ ತಕ್ಷಣನೇ ಶೂನ್ಯ ಮಾಸ ಅಂತ ಕರೀತಾರೆ. ಹಾಗೇನೆ ಇದ್ರಲ್ಲಿ ಏನು ಪೂಜೆಗಳು, ಶುಭ ಕಾರ್ಯಗಳು ಸ್ನೇಹಿತರೆ, ಪೂಜೆಗಳು ಮಾಡ್ತಾರೆ, ಶುಭ ಕಾರ್ಯಗಳನ್ನ ಮಾಡಬಾರ್ದು, ಮದ್ವೆ ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜೀವನದಲ್ಲಿ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಆಷಾಢ ಮಾಸ. ಯಾಕಂದ್ರೆ ನಮ್ಮ ಮದ್ವೆ ಮಾಡಿದಂಥದ್ದೇ ಆಷಾಢ ಮಾಸದಲ್ಲೇನೆ. ಹಾಗಾಗಿ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ, ಕಳಸ ಎಲ್ಲ ನಾವು ಬೇರೆ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ಈಗ 4 ಶುಕ್ರವಾರ ಕೆಲವೊಬ್ರು ಮಾಡ್ತಾರಲ್ವಾ, ಆ ರೀತಿ ಮಾಡ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಆ ರೀತಿ ಮಾಡೋದಿಕ್ಕಾಗ್ಲಿಲ್ಲ ಅಂದ್ರೆ ಮನೆಯಲ್ಲಿರುವಂತ ಕಳಸಕ್ಕೇನೆ ಅದಕ್ಕೇನು ನಾವು ಪೂಜೆ ಮಾಡ್ಬೋದು ಸ್ನೇಹಿತರೆ. ಸಪ್ರೇಟ್ ಆಗಿ ಮಾಡ್ತೀವಿ ಅಂದ್ರೆ ಆದ್ರೆ ನಾವೆಲ್ಲ ಅಲಂಕಾರನು ಮಾಡ್ತಿಲ್ವಲ್ವಾ, ಹಾಗಾಗಿ ಈ ಕಳಸಕ್ಕೂ ನಾವು ಪೂಜೆ ಮಾಡ್ಬೋದು. ಹಾಗೇನೆ ಇನ್ನೊಂದೇನಂದ್ರೆ, ಇದೆಲ್ಲ ನಮ್ ಕೈಲಿ ಮಾಡೋದಿಕ್ಕಾಗ್ಲಿಲ್ಲ ಅಂತ ಅಂದ್ರೆ ಸ್ನೇಹಿತರೆ, ಅಂದ್ರೆ ಬೇರೆ ಸಪ್ರೇಟ್ ಕಳಸ ಇಟ್ಟೆಲ್ಲ ಪೂಜೆ ಮಾಡೋದಿಕ್ಕಾಗ್ಲಿಲ್ಲ ಅಂದ್ರೆ ನಾನು ಇದನ್ನ ಕೆಲವೊಂದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತದ್ದು 5 ಮುಖದ ದೀಪಾರಾಧನೆ ಸ್ನೇಹಿತರೆ. ನೀವ್ ಈ ತರ ನಮ್ಗೆ ಇಲ್ಲ ಅಂತ ಅನ್ನೋದಾದ್ರೆ 5 ದೀಪಗಳನ್ನ, ಮಣ್ಣಿನ ದೀಪನಾದ್ರೂ ಹಚ್ಚಿಡ್ಬೋದು, ಇಲ್ಲ 5 ದೀಪಗಳು ನಮ್ಗೆ ಯಾವ ಮಾಮೂಲಿ ದೀಪ ಹಚ್ಚಿರ್ತೀವಲ್ವಾ ಆ ರೀತಿನೂ ಹಚ್ಚಿಡ್ಬೋದು ಸ್ನೇಹಿತರೆ. ನಾನು ಇದನ್ನ ಒಬ್ಬರಿಂದ ತಿಳ್ಕೊಂಡೆ ನಾನು ಮಾಡ್ಕೊಂಡು ಬಂದಿರುವಂತದ್ದು ಸ್ನೇಹಿತರೆ. ಹಾಗಾಗಿ ನಿಮಗೂ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅನ್ನೋವಂಥದ್ದು ನನ್ನ ಒಂದಿದು. ಉಪಯೋಗ ಆಗ್ಲಿ ಖಂಡಿತವಾಗ್ಲೂ. ಎಷ್ಟೋ ಜನ ತುಂಬಾನೇ ಹಣಕಾಸಿನ ತೊಂದರೆಯಿಂದ, ಎಷ್ಟೋ ಇದರಿಂದ ಇದು ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಏನ್ ಗೊತ್ತಾ ಸ್ನೇಹಿತರೆ, ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿದಾಗ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಅಯ್ಯೋ ಎಲ್ಲ ಪೂಜೆ ಮಾಡಿದೆ, ಅದು ಪೂಜೆ ಮಾಡಿದೆ, ಇದು ಪೂಜೆ ಮಾಡಿದೆ, ನಮ್ಗೇನು ಸಕ್ಸಸ್ ಸಿಗ್ಲಿಲ್ಲ, ಒಳ್ಳೇದಾಗ್ಲಿಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಆದ್ರೆ ನಾವು ಪೂಜೆ ಮನಸ್ಸಾರೆ ಮನಸ್ಸಿಟ್ಟು ಪೂಜೆ ಮಾಡಿದಾಗ ಸ್ನೇಹಿತರೆ, ಯಾವುದೇ ಪೂಜೆ ಅಂತಾನೆ ಇಲ್ಲ, ಯಾವುದೇ ಒಂದು ಇದಾಗ್ಲಿ ಸ್ನೇಹಿತರೆ, ಅಡಿಗೆ ಆದ್ರೂ ಅಷ್ಟೇನೆ, ನಾವು ಮನಸ್ಸಿಟ್ಟು ತುಂಬಾ ಒಂದು ಇದರಿಂದಾಗ ಮಾಡಿದಾಗ ಅದು ರುಚಿ ತುಂಬಾನೇ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಕಾಟಾಚಾರಕ್ಕೆ ಮಾಡಿದಾಗ ಸ್ವಲ್ಪ ಹಾಗೋ ಈಗ ಆಗಿರುತ್ತೆ. ಅದೇ ರೀತಿನೇ ಇದನ್ನು ಪೂಜೆನೂ ಅಷ್ಟೇನೆ ಸ್ನೇಹಿತರೆ. ನಾವು ಒಂದು ಮನಸ್ಸಿಂದ ನಮಗಿದು ಆಗ್ಬೇಕು ಅಂತ ಹೇಳಿ ಕೇಳ್ಕೊಂಡು ನಾವು ಮಾಡಿದಾಗ ಖಂಡಿತ ಸ್ನೇಹಿತರೆ ಅದಕ್ಕೆ ಪಕ್ಕ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಲ್ವಾ, ನಿಮ್ಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೀವು ಮಾಡೋ ಹಾಗಿದ್ರೆ ಮಾಡ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಇನ್ನ 3 ವಾರ ಇದೆ, ಮಾಡ್ಬೋದು. ನಿಮ್ಗೆ ಇಷ್ಟ ಆಯ್ತಂದ್ರೆ ಖಂಡಿತ ಮಾಡಿ ಸ್ನೇಹಿತರೆ, ಒಳ್ಳೇದಂತೂ ಖಂಡಿತ ಹಾಗೆ ಆಗುತ್ತೆ. ನಂತರ ಇಲ್ಲಿ ಎಲ್ಲ ಕಳಸ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕೊಂಡಿದೀನಿ. ಇಷ್ಟು ರಂಗೋಲಿಗಳನ್ನ ಹಾಕೊಂಡ್ರೆ ತುಂಬಾನೇ ಖುಷಿ ಅನ್ನಿಸ್ತಾ ಇತ್ತು. ನಂತರ ನೋಡಿ ಎಲ್ಲದನ್ನು ಸಿದ್ಧ ಮಾಡ್ಕೊಂಡಿದ್ದೆ, ಆದ್ರೆ ಸಂಜೆ ಪೂಜೆ ಮಾಡೋ ತರ ಆಯ್ತು ಅಷ್ಟೇನೆ ಸ್ನೇಹಿತರೆ. ಹಾಗೆ ನೋಡಿ ಎಲ್ಲವನ್ನು ವಿಗ್ರಹಗಳು ಎಲ್ಲದನ್ನು ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿದೀನಿ. ಹಾಗೇನೆ ಅಭಿಷೇಕ ಮಾಡೋವಂಥವ್ರು ಮಾಡ್ಕೊಳ್ಬೋದು. ಈಗ ತಾಯಿ ಮಹಾಲಕ್ಷ್ಮಿ ವಿಗ್ರಹ ಎಲ್ಲ ಇರುತ್ತಲ್ವಾ, ಹಾಗಾಗಿ ಮಾಡೋವಂಥವ್ರು ಮಾಡ್ಕೊಳ್ಬೋದು. ಹಾಗೆ ದೀಪದ ಕಂಬಗಳು ಇವನ್ನ ಎಲ್ಲ ಊರಿಂದ ಬಂದ್ಮೇಲೆ ಸ್ನೇಹಿತರೆ ತೊಳೆದು ಇಡೋದಿಕ್ಕಾಗ್ಲಿಲ್ಲ, ಹಾಗಾಗಿ ಎಲ್ಲವನ್ನು ತೊಳೆದು ಇಟ್ಟೆ ಸ್ನೇಹಿತರೆ. ಆದ್ರೆ ಮಾಡೋದಿಕ್ಕಾಗ್ಲಿಲ್ಲ. ಪರವಾಗಿಲ್ಲ ಸ್ನೇಹಿತರೆ, ಸಂಜೆ ಮಾಡಿದ್ರು ತುಂಬಾನೇ ಖುಷಿ ಆಯ್ತು, ಖುಷಿ ಕೊಡ್ತಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದು ಇದು ಬಂದ್ಬಿಟ್ಟು ಕುಬೇರ ಸೇರು, ಲಕ್ಷ್ಮೀ ಸೇರು ಅಂತ ಎಲ್ಲ ಕರಿತೀವಿ. ಇದಕ್ಕೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನುವಂಥದ್ದನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ತರ ಬೆಳ್ಳಿದೇ ಬೇಕಂತ ಏನಿಲ್ಲ ಸ್ನೇಹಿತರೆ, ಹಿತ್ತಾಳಿಯಲ್ಲೂ ಸಿಗುತ್ತೆ, ಇದಕ್ಕಿಂತ ದೊಡ್ಡ ಸೈಜು ಸಿಗುತ್ತೆ. ಅದನ್ನ ತಗೊಂಡ್ ಬಂದ್ರೆ ಇನ್ನ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಚಿಕ್ಕ ತಗೊಂಡ್ಬಿಟ್ನೇನು ಅಂತ ಇವಾಗ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಇದ್ರಲ್ಲೇ ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ. ಇದೆಲ್ಲ ನಾವು ಹಣಕಾಸಿನ ಇದಕ್ಕೆ ಏನು ತೊಂದರೆಗಳು ನಿವಾರಣೆ ಆಗ್ಬೇಕಂದ್ರೆ ಈ ರೀತಿಯಾಗಿ ಎಲ್ಲ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಮೊದ್ಲಿಗೆ ನೋಡಿ, ನಾನು ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಗಂಧ, ಅರಿಶಿನ, ಕುಂಕುಮ ಎಲ್ಲ ಇಟ್ಕೊಂಡು ನಂತರ ಅದ್ರೊಳಗಡೆನು ಮೊದ್ಲಿಗೆ ನಾವು 2 ಸಲ ಅರಿಶಿನ, 2 ಸಲ ಕುಂಕುಮ, ಹಾಗೇನೆ ಅಕ್ಷತೆ ಎಲ್ಲದು ಹಾಕೊಳ್ಬೇಕು. ನಂತರ ಇಲ್ಲಿ
ಕರಿಮಣಿ, ಹಾಗೇನೆ ಹವಳ, ಗುಲ್ಗಂಜಿ, ಮುತ್ತು, ಹಾಗೇನೆ ಬಂಗಾರ ಸ್ನೇಹಿತರೆ. ನಂದು ಒಂದು ಹೊಸ ತಗೊಂಬಂದಿದ್ದು ಮೂಗ್ಬಟ್ಟಿತ್ತು. ಹಾಗಾಗಿ ಅದಕ್ಕೇನೆ ಇಟ್ಬಿಟ್ಟಿದೀನಿ. ಸುಮಾರು ಒಂದೆರಡು 4-5 ಇತ್ತು ಸ್ನೇಹಿತರೆ. ಅದೆಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸದೊಳಗಡೆ ಹಾಕೋದಿಕ್ಕೆ ಹೀಗೇನೆ ಎಲ್ಲ ಉಪಯೋಗಿಸ್ಕೊಳ್ತೀನಿ ಸ್ನೇಹಿತರೆ. ನಂತರ ಕವಡೆಗಳು ಸ್ನೇಹಿತರೆ, 4 ಹಾಕೊಳ್ಬೇಕಂತ ಹೇಳ್ತಾರೆ. 5 ಆದ್ರೂನು ಹಾಕೊಳ್ಬೋದು ಸ್ನೇಹಿತರೆ. ಗೋಮತಿ ಚಕ್ರ, ನಂತರ ಸ್ವಲ್ಪ ಒಂದೊಂದು ಹಾಕಿದ್ಮೇಲೆ ಸ್ವಲ್ಪ ಅಕ್ಕಿಯನ್ನ ಹಾಕ್ಬೇಕು. ಇದು ಚಿಕ್ಕದಿದೆಯಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇನೆ ಸ್ನೇಹಿತರೆ. ದೊಡ್ಡದಿತ್ತಂದ್ರೆ ಹೆಚ್ಚಿಗೆನೆ ಹಾಕೊಳ್ಬೋದು, ತುಂಬಾನೇ ಒಳ್ಳೇದು. ಇದೆಲ್ಲ ಹಾಕಿ ನಾವು ಪೂಜೆ ಮಾಡೋದ್ರಿಂದ ಯಾವಾಗ್ಲೂ ತಾಯಿ ಮಹಾಲಕ್ಷ್ಮಿ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಮನೆಯಲ್ಲಿ ನಲ್ಸಿರ್ತಾಳೆ ಅನ್ನುವಂತ ಒಂದು ನಂಬಿಕೆ. ಖಂಡಿತ ಇವೆಲ್ಲ ಮಾಡ್ಕೊಳ್ತಾ ಬನ್ನಿ, ಒಳ್ಳೇದಂತೂ ಖಂಡಿತ ಆಗುತ್ತೆ. ನಂತರ ಇಲ್ಲಿ ನಾನು ಅಲ್ಲಿ ಇಟ್ನಲ್ವಾ, ಒಂದು ಪ್ಲೇಟ್ ಒಳಗಡೆ ಇಟ್ಟು ಸುತ್ತನೂ ಒಂದು 9 ಕಾಯನ್ನ ಇಡ್ತಾರೆ ಸ್ನೇಹಿತರೆ. ಆ ರೀತಿ ಆಗೋದ್ರೂ ಮಾಡ್ಬೋದು. ನಾನು ಕೈ ಎಲ್ಲ ತಟ್ಬಿಡುತ್ತೆ ಮತ್ ಪೂಜೆ ಮಾಡೋ ಟೈಮಿಗೆ ಅಂತೇಳಿ ಇದ್ರೊಳಗಡೆನೆ ಇಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಒಂದು ಈ ಬಟ್ಲೊಳಗಡೆನೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ಬಿಟ್ಟು, ಅಕ್ಷತೆ ಸರಿಯಾಗಿ ಕೂಡಲ್ಲ ಅಂತ ಹಾಕಿಲ್ಲ ಅಷ್ಟೇನೆ. ದೊಡ್ಡದಾಗಿತ್ತಂದ್ರೆ ಹಾಕೊಳ್ಬೋದು. ಅಲ್ಲೂ ಒಂದು ಕೈಯನ್ನಿಟ್ಟು ನಂತರದಲ್ಲಿ ಅದ್ರ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಮೇಲ್ಗಡೆ ಒಂದು 5 ರೂಪಾಯಿ ಕಾಯನ್ನು ಇಟ್ಟಿದ್ದೀನಿ. ನಂತರ ಇಲ್ಲೂ ಬಂದ್ಬಿಟ್ಟು ಗೋಮತಿ ಚಕ್ರ, ಕವಡೆ, ಹಾಗೇನೆ ಇದು ಕಪ್ಪೆ ಚಿಪ್ಪೆಲ್ಲ ಬರುತ್ತಲ್ಲ ಸ್ನೇಹಿತರೆ, ಅದು ಮತ್ತೆ ಕಮಲದ ಬೀಜಗಳು, ಇದೆಲ್ಲವನ್ನು ಬೇರೆ ಮುಂಚೆ ಎಲ್ಲ ಬೇರೆ ಪ್ಲೇಟ್ ಅಲ್ಲಿ ಇಟ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ. ಇವಾಗ ಸ್ವಲ್ಪ ಜಾಗ ಸಾಕಾಗೋದಿಲ್ಲ ಎಲ್ಲ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಇಟ್ಟು ಮಾಡ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿ ಲಕ್ಷ್ಮೀ ಸೇರುನು ಇರುತ್ತಲ್ವಾ, ಹಾಗಾಗಿ. ನಂತರ ಇನ್ನೊಂದೇನಂದ್ರೆ, ಕಳಸದೊಳಗಡೆ ಹಾಕಿದಂತ ಕಯನ್ಸ್ಗಳು ಎಲ್ಲ ಇರುತ್ತಲ್ವಾ, ಅದು ಈ ಪೂಜೆಗೆ ಇಟ್ಟಿರ್ತೀವಿ ಒಂದೊಂದ್ಸಲ, ಅದನ್ನೆಲ್ಲ ಅಂಗಡಿಗೆ ಕೊಡೋದಿಕ್ ಆಗಲ್ಲ. ಆ ತರದ್ದೆಲ್ಲನ ಇದ್ರೊಳಗಡೆ ಚಿಲ್ದ್ರನ ಹಾಕಿ ಇಟ್ಟಿರ್ತೀನಿ ಸ್ನೇಹಿತರೆ. ಈ ತರ ಪೂಜೆ ಮಾಡೋದ್ರಿಂದ ತುಂಬಾನೇ ಖಂಡಿತವಾಗ್ಲೂ ಒಳ್ಳೇದಂತೂ ಆಗುತ್ತೆ ಸ್ನೇಹಿತರೆ. ನಂಬಿ ಮಾಡಿ ಅಷ್ಟೇನೆ. ನಾನು ಯಾರಿಗೂ ಇಲ್ಲಿ ಒತ್ತಾಯವಾಗಿ ಹೇಳ್ತಾ ಇಲ್ಲ, ಆದ್ರೆ ನಿಮಗೆ ಇಷ್ಟ ಇತ್ತಂದ್ರೆ ಖಂಡಿತ ಮಾಡ್ಬೋದು ಸ್ನೇಹಿತರೆ. ನಂತರ ನೈವೇದ್ಯಕ್ಕೆ ಬೇಕಲ್ವಾ, ನೈವೇದ್ಯಕ್ಕೆ ಹೊಸ ಮಣ್ಣಿನ ಇದನ್ನ ತಗೊಂಬಂದಿನಲ್ವಾ, ಹಾಗಾಗಿ ಇದ್ರಲ್ಲೇ ಮಾಡ್ಬಿಡೋಣ. ಮೊದ್ಲಿಗೆ ಏನ್ ತಗೊಂಬಂದ್ರು ಅದ್ರಲ್ಲಿ ಫಸ್ಟ್ ಒಂದ್ ಅಡಿಗೆ ಇದನ್ನ ತಗೊಂಬಂದ್ವಿ ಅಂದ್ರೆ ಸಿಹಿ ಮಾಡಿದ್ರೆ ತುಂಬಾನೇ ಶುಭ, ಒಳ್ಳೇದು ಅಂತ ಹೇಳಿ ಈಗ ಇದ್ರಲ್ಲಿ ಪಾಕ ಇಟ್ಕೊಂಡಿದೀನಿ. ಇನ್ನೊಂದ್ ಕಡೆ ಇದು ಬೇಯಿಸ್ಕೊಂಡಿದ್ದೆ ಸ್ನೇಹಿತರೆ, ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದೆ. ಇದ್ರಲ್ಲಿ ಹೆಸರು ಬೇಳೆ ಎಲ್ಲ ಬೇಗ ಬೇಯಲ್ಲ ಅಂತ ಹೇಳಿ ಅದು ಬೆಂದಿರುವಂತದನ್ನ ಇದ್ರೊಳಗಡೆ ಹಾಕೊಂಡು ಇದಕ್ಕೆ ಪಾಕ ಸೇರಿಸ್ಕೊಂಡಿದೀನಿ. ಬೆಲ್ಲದ ಪಾಕ ಸೇರಿಸ್ಕೊಂಡು ಚೆನ್ನಾಗಿ ನಾವು ಹೊಂದಿಸ್ಕೊಳ್ಬೇಕು. ಕುದಿ ಬರ್ಬೇಕು ಸ್ನೇಹಿತರೆ. ಅದೇ ಏನಾಗಿದ್ದು ಹೆಸರು ಬೇಳೆದು ಅಕ್ಕಿದೆಲ್ಲ ಇರುತ್ತಲ್ವಾ, ಅದಕ್ಕೆ ಬೆಲ್ಲದ್ದು ಚೆನ್ನಾಗಿ ಪಾಕ ಹೊಂದ್ಕೊಂಡಿದ್ದ ನಂತರದಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಹಾಕಿ, ಇದಕ್ಕೆ ತೆಂಗಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಬೇಕಂದ್ರೆ ಹಾಕೊಳ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಅಷ್ಟನ್ನೇ ಹಾಕೊಂಡಿರುವಂತದ್ದು. ಏಲಕ್ಕಿ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದ್ರೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೇನೆ ರುಚಿ ಅಂತೂ ತುಂಬಾನೇ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ನಿಮ್ಗೆ ಹೇಗ್ ಅನ್ನಿಸ್ತು ಏನು ಅನ್ನುವಂಥದ್ದನ್ನ ತಿಳಿಸಿ ಸ್ನೇಹಿತರೆ. ತುಂಬಾನೇ ಒಂದು ಹೊಸ ತಗೊಂಡ್ಬಂದಾಗ ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ಅನ್ಸುತ್ತಲ್ವಾ. ನಂತರ ಇಲ್ಲಿ ಬಂದ್ಬಿಟ್ಟು ದೀಪವನ್ನ ಹಚ್ಚುತ್ತಾ ಇದ್ದೀನಿ ಸ್ನೇಹಿತರೆ, ಹಚ್ಕೊಳ್ತಿದ್ದೀನಿ, ದೀಪವನ್ನ ಅಂಟಿಸ್ತಾ ಇದ್ದೀನಿ. ನೋಡಿ ಇಲ್ಲಿ 2 ಮಾಮೂಲಿ ನನ್ನ ದೀಪಗಳು ಹಚ್ಚುವಂಥದ್ದು, ಹಾಗೇನೆ ಕಾಮಾಕ್ಷಿ ಅಮ್ಮನವ್ರ ದೀಪ, ಮತ್ತೆ ಇಲ್ಲಿ 5 ದೀಪ ಸ್ನೇಹಿತರೆ, 5 ಪಂಚಮುಖ ದೀಪ ಸ್ನೇಹಿತರೆ. ನೀವು 5 ದೀಪ ಬೇಕಾದ್ರೆ ಇಟ್ಕೊಳ್ಬೋದು. ನಂತರ ಅಡಿಗೆ ಮನೆಯಲ್ಲಿ ಆಗ್ನೇಯ ದೀಪ ಹಚ್ತೀನಲ್ವಾ, ಬೆಳಿಗ್ಗೆ ಮಾಡಿರ್ಲಿಲ್ಲ, ತುಳಸಿ ಅಮ್ಮನವ್ರಿಗೆ ಪೂಜೆ ಮಾಡಿ ಅಷ್ಟಕ್ಕೆ ಬಿಟ್ಟಿದೆ. ಹಾಗಾಗಿ ಇಲ್ಲೂ ನನಗೆ ಅದು ಏನೆಲ್ಲ ನಾನು ಕಲಿಸ್ಕೊಂಬಂದಿರ್ತೀನಲ್ವಾ, ಅದನ್ನ ಮಾಡಿದ್ರೇನೆ ನನಗೆ ಸಮಾಧಾನ ಆಗುವಂಥದ್ದು. ಹಾಗಾಗಿ ನಂತರ ಇಲ್ಲಿ ನೈವೇದ್ಯಕ್ಕೆ ಬಂದ್ಬಿಟ್ಟು ಹೆಸರು ಬೇಳೆ ಕೋಸಂಬರಿ, ಹಾಗೇನೆ ಪಾನಕ ಸ್ವಲ್ಪ, ಮತ್ತೆ ಪೊಂಗಲ್ ಮಾಡಿದ್ನಲ್ವಾ ಅದಿಷ್ಟನ್ನು ಇಟ್ಟು ಈಗ ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ನಾವು ಪೂಜೆಯನ್ನ ಪ್ರಾರಂಭ ಮಾಡುವಾಗ ಪ್ರತಿದಿನನೂ ಅಷ್ಟೇನೆ ಸ್ನೇಹಿತರೆ, ಶುಕ್ರವಾರ ವಿಶೇಷ ದಿನಗಳಲ್ಲಿ ಅಂತಲ್ಲ, ಪ್ರತಿದಿನನೂ ಅಷ್ಟೇನೆ ನಾವು ಮೊದಲಿಗೆ ದೀಪಕ್ಕೆ ನಾವು ಗಂಧ ಎಲ್ಲ ಕುಂಕುಮ ಅರಿಶಿನ ಇಟ್ಟಿದ್ರು ನಂತರದಲ್ಲಿ ನಾವು ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂವನ್ನ ಇಟ್ಟು ದೀಪ ಮಹಾಲಕ್ಷ್ಮಿ ಅಂತ ಹೇಳಿ ಫಸ್ಟ್ ಪೂಜೆಯನ್ನ ಮಾಡ್ಬೇಕು ಮೊದಲಿಗೆ ಸ್ನೇಹಿತರೆ. ನೀವು ದೀಪ ಪೂಜೆ ಇದು ಬರುತ್ತಲ್ವಾ, ಅದನ್ನ ಹೇಳ್ಬೋದು, ಆದ್ರೆ ನಾನು ಈ ತರನೇ ಸ್ನೇಹಿತರೆ ಮಾಡುವಂಥದ್ದು. ನಂತರ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತೇಳಿ ಗಣಪತಿಗೆ ಸ್ನೇಹಿತರೆ ಮೊದಲ ಪೂಜೆ ಬಂದ್ಬಿಟ್ಟು ನಮ್ಮ ಮುದ್ದ ಗಣಪತಿಗಾಗಿದ್ದ ನಂತರದಲ್ಲಿ ಪೂಜೆ ಮಾಡಿದ್ಮೇಲೆ ನಮ್ಮ ಮನೆಯ ದೇವರನ್ನ ನೆನಪು ಮಾಡ್ಕೊಳ್ತಾ ಸ್ಮರಿಸುತ್ತಾ ಪೂಜೆಯನ್ನ ಮಾಡ್ಬೇಕು ಸ್ನೇಹಿತರೆ.
ನಾನು ಇದೆಲ್ಲ ಹೇಳ್ಕೊಂಡು ಶ್ಲೋಕ ಹೇಳ್ಕೊಂಡಿದ್ದ ನಂತರದಲ್ಲಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಇದು ಹೇಳ್ಕೊಂಡು ಸ್ನೇಹಿತರೆ ನಂತರದಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಅದೆಲ್ಲ ಬರುತ್ತಲ್ವಾ ಇದೆಲ್ಲವನ್ನೂ ಹೇಳ್ಕೊಳ್ತಾನೆ ಪೂಜೆ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಪೂಜೆ ಮಾಡೋ ಟೈಮಿಗೆ ಎಲ್ಲ ಕೆಲವೊಂದು ಶ್ಲೋಕಗಳೆಲ್ಲ ಹೇಳ್ಕೊಂಡ್ಬಿಟ್ಟಿರ್ತೀನಿ. ನಂತರದಲ್ಲಿ ಸ್ನೇಹಿತರೆ ಈಗ ಬಂದ್ಬಿಟ್ಟು ಆರತಿ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಪೂಜೆ ಆಗಿದಾದ್ಮೇಲೆ ನಾನು ಏನ್ ಅಷ್ಟೋತ್ತರ ಬರುತ್ತಲ್ವಾ ಸ್ನೇಹಿತರೆ ಅದನ್ನೆಲ್ಲ ಮಾಡ್ಕೊಂಡೆ. ಆದ್ರೆ ನಾನು ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಬೋದು, ಹೂವಿಂದ ಮಾಡ್ಕೊಳ್ಬೋದು, ತುಂಬಾನೇ ಒಳ್ಳೇದು. ಅಟ್ಲೀಸ್ಟ್ ನೀವು ಆ ತರ ಮಾಡೋದಿಕ್ ಆಗ್ಲಿಲ್ಲ ಅಂದ್ರು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಒಂದು ಹೂವನ್ನ ಇಟ್ಕೊಂಡ್ಬಿಟ್ಟು ನಾವು ಹೇಳ್ಕೊಂಡು ಅಷ್ಟೊತ್ತರ ಹೇಳ್ಕೊಂಡು ತಾಯಿ ಮಹಾಲಕ್ಷ್ಮಿದ್ ಇರುತ್ತಲ್ವಾ ವಿಗ್ರಹ ಫೋಟೋ ಕಳಸದ ಮೇಲಾದ್ರೂ ಹಾಕೊಳ್ಬೋದು ಸ್ನೇಹಿತರೆ. ನಾನು ಅದೇ ರೀತಿಯಾಗಿ ಮಾಡುವಂಥದ್ದು. ಇಲ್ಲ ಕೆಲವೊಂದ್ಸಲ ಕುತ್ತಿದ ಹತ್ರನೇ ಕೆಳಗಡೆ ಇಟ್ಬಿಟ್ಟು ಕುಂಕುಮಾರ್ಚನೆ ಅದನ್ನೆಲ್ಲ ಮಾಡ್ಕೊಳ್ತಿರ್ತೀನಿ. ಹಾಗೇನೆ ರಂಗೋಲಿ ನನಗೆ ಇವತ್ತು ಯಾಕೋ ಇದು ರಂಗೋಲಿ ಹಾಕ್ಬೇಕಂತ ಅನ್ನಿಸ್ತಾ ಇತ್ತು ಸ್ನೇಹಿತರೆ. ಹಾಗಾಗಿ ಶುಕ್ರವಾರ ಅಲ್ವಾ, ಹಾಗಾಗಿ ಈ ರಂಗೋಲಿ ಹಾಕಿದ್ದೀನಿ. ಪ್ರತಿ ವಾರ ಒಂದೊಂದು ರೀತಿ ರಂಗೋಲಿನ ಹಾಕ್ಬೋದು, ಇಲ್ಲ ಅಂದ್ರೆ ಒಂದೇ ರೀತಿ ರಂಗೋಲಿ ಹಾಕೊಳ್ತೀವಿ ಅಂದ್ರೂ ಖಂಡಿತವಾಗ್ಲೂ ಹಾಕೊಳ್ಬೋದು. ನನ್ನ ಮನಸ್ಸಿಗೆ ಯಾವ್ದು ಖುಷಿ ಅನ್ಸುತ್ತಾ ಯಾವ್ದು ಇಷ್ಟ ಆಗ್ತಾ ಅದನ್ನ ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತ ರಂಗೋಲಿ ಸ್ನೇಹಿತರೆ. ನಂತರ ಇದೆಲ್ಲ ಆಗಿದ್ಮೇಲೆ ಪೂಜೆ ಎಲ್ಲ ಆಗಿದಾದ್ಮೇಲೆ ಸ್ನೇಹಿತರೆ ಇನ್ನೊಂದೇನಂದ್ರೆ ತಾಯಿ ಮಹಾಲಕ್ಷ್ಮಿದು ಸ್ತೋತ್ರ ಬರುತ್ತೆ ನೋಡಿ, ಶ್ರೀ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ ಅಂತ. ಅದನ್ನ ನಾವು 3 ಸಲ ಹೇಳ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಅನ್ನ ನಾವು ಕಾಣ್ತೀವಿ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ 2 ಸಲ ಹೇಳ್ಕೊಂಡ್ರು ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಹೇಳ್ಕೊಳ್ಳಿ. ನಮಸ್ತೆಸ್ತು ಮಹಾಮಾಯೆ ಶ್ರೀ ಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇನ್ನ ಮುಂದಕ್ಕಿದೆ ಸ್ನೇಹಿತರೆ, ನಾನು 1-2 ಲೈನ್ ಹೇಳಿದ್ದೀನಿ ಅಷ್ಟೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ ಸ್ನೇಹಿತರೆ.